ಅಕ್ಷರ ಕುಟುಂಬದ ಸಮಸ್ತ ಪೋಷಕರಿಗೆ ನಮಸ್ತೆ. ನೀವು ಈಗಾಗಲೇ ನಮ್ಮ ಅಕ್ಷರ ಸಿಬಿಎಸ್ಇ ಶಾಲೆಯ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಮನೋರಂಜನೆಯನ್ನು ನೀಡುವುದರ ಜೊತೆಗೆ ಮೊಬೈಲ್ ಮತ್ತು ಡಿಜಿಟಲ್ ತಾಂತ್ರಿಕತೆಯ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವುದಾಗಿತ್ತು. ಇದರ ಬಗ್ಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಜೊತೆಗೆ ಮೊಬೈಲ್ ಬಳಕೆ, ಡಿಜಿಟಲ್ ತಂತ್ರಜ್ಞಾನ, ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮತ್ತು ಅರಿವನ್ನು ನಿಮ್ಮೆಲ್ಲರ ಮನೆಗಳಿಗೂ ಮನಗಳಿಗೂ ತಲುಪಿಸುವ ಪ್ರಯತ್ನ ನಮ್ಮದು. ವಿಜೃಂಭಣೆಯ ಅಕ್ಷರ ವೈಭವದ ವೇದಿಕೆಯ ಮೇಲೆ ನಮ್ಮ ಅಕ್ಷರ ಶಾಲೆಯ ಪುಟಾಣಿಗಳ, ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ನೃತ್ಯ ರೂಪಕಗಳ ಭಾವಚಿತ್ರದ ಮುಖೇನ ನಮ್ಮ ಆನ್ಯುವಲ್ ಡೇ ಪ್ರೋಗ್ರಾಂನ ಥೀಮ್ ಅನ್ನು ಸಂಕ್ಷಿಪ್ತವಾಗಿ ನಿಮಗೆ ವಿಕ್ರಮ ಮತ್ತು ಬೇತಾಳನ ನೃತ್ಯ ರೂಪಕದ ಮೂಲಕ ನಮ್ಮ ಪ್ರೋಗ್ರಾಂನ ಮೊದಲನೇ ಚಾಪ್ಟರ್ ತೆರೆದುಕೊಳ್ಳುತ್ತದೆ. ಮೊಬೈಲ್ ಬಳಕೆಯಲ್ಲಿ ಯಾವುದೇ ಇತಿಮಿತಿಗಳಿಲ್ಲದೆ ಬಳಸುವ ವರ್ಗವನ್ನು ನೊಣದ ಅವ್ಯವಸ್ಥೆಯ ಜೀವನ ಶೈಲಿಯು ಉತ್ತಮ ಉದಾಹರಣೆ ಎಂಬುದಕ್ಕೆ ಫ್ಲೈ ಸಾಂಗ್ನ ನೃತ್ಯ. ಮೊಬೈಲ್ ಬಳಕೆಯಲ್ಲಿ ನಿರ್ದಿಷ್ಟತೆ ಇರಬೇಕು ಎನ್ನುವುದಕ್ಕೆ ನಿರ್ದಿಷ್ಟ ಜೀವನ ಶೈಲಿಯ ಜೇನುಹುಳುವಿನ ಸಾಂಗ್ನ ನೃತ್ಯ ಉತ್ತಮ ಉದಾಹರಣೆ. ಮೊಬೈಲ್ ಸಾಂಗ್ನ ನೃತ್ಯವು ಮೊಬೈಲ್ನ ಅತಿಯಾದ ಬಳಕೆ ಮತ್ತು ಡಿಜಿಟಲ್ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸುವ ನಿದರ್ಶನವಾಗಿದೆ. ಮಹಿಷಾಸುರನ ಸಂಹಾರದೊಂದಿಗೆ ನಮ್ಮ ಪ್ರೋಗ್ರಾಂನ 2ನೇ ಚಾಪ್ಟರ್ ತೆರೆದುಕೊಳ್ಳುತ್ತದೆ. ಮಹಿಷಾಸುರ ರಾಕ್ಷಸ ಆವತ್ತೇ ಸತ್ತ. ಆದರೆ ಸೈಬರ್ ಅಪರಾಧಿಗಳು ರಕ್ತ ಬೀಜ ಸುರರಂತೆ ಹುಟ್ಟಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಮಹಿಷಾಸುರ ಮರ್ದಿನಿ ನೃತ್ಯ ರೂಪಕ ತಿಳಿಸುತ್ತದೆ. ಮೊಬೈಲ್ನ ಹುಚ್ಚುತನ ಮತ್ತು ಮೊಬೈಲ್ಗೆ ನಾವೆಲ್ಲರೂ ಎಷ್ಟು ಅಂಟಿಕೊಂಡಿದ್ದೇವೆ ಎಂಬುದನ್ನು ಮೊಬೈಲ್ ಮ್ಯಾಡ್ನೆಸ್ ಸಾಂಗ್ ಅದ್ಭುತ ಉದಾಹರಣೆ. ಆಧುನಿಕ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ಎಷ್ಟು ಮುಂದಿದೆ ಮತ್ತು ನಾವು ಎಚ್ಚರಿಕೆಯಿಂದ ತಂತ್ರಜ್ಞಾನವನ್ನು ನಿರ್ವಹಿಸಬೇಕೆಂದು ರೋಬೋ ಸಾಂಗ್ನ ನೃತ್ಯ ತಿಳಿಸುತ್ತದೆ. ವೇದಿಕೆಯ ಮೇಲೆ ಅನಾವರಣಗೊಂಡಂತೆ ಕೋಲಾಟ ಜನಪದ ನೃತ್ಯದ ಮೂಲಕ ಅನಾವಶ್ಯಕ ನೋಟಿಫಿಕೇಶನ್ ಅಪ್ಲಿಕೇಶನ್ಗಳನ್ನು ನಾವು ಹೇಗೆ ನಮ್ಮ ಮೊಬೈಲ್ಗಳಿಗೆ ಬರಮಾಡಿಕೊಳ್ಳುತ್ತೇವೆ ಎಂಬುದನ್ನು ಕೋಲಾಟ ನೃತ್ಯ ರೂಪಕ ಮಾರ್ಮಿಕವಾಗಿ ತಿಳಿಸುತ್ತದೆ. ನಾವೆಲ್ಲ ಹೇಗೆ ಆಧುನಿಕ ಡಿಜಿಟಲ್ ಜೀವನವನ್ನು ಅಪ್ಪಿಕೊಂಡಿದ್ದೇವೆ ಎಂಬುದನ್ನು ಡಿಜಿಟಲ್ ಸ್ಲೇವರಿ ಸಾಂಗ್ನ ನೃತ್ಯ ತಿಳಿಸುತ್ತದೆ. ಕುತಂತ್ರದಿಂದಲೇ ತಂತ್ರಗಾರಿಕೆಯನ್ನು ಮಣಿಸಬೇಕೆಂದು ನಮಗೆ ಗೊತ್ತಿಲ್ಲದಂತೆ ನಮ್ಮ ಮೊಬೈಲ್ಗೆ ಸೈಬರ್ ವಂಚಕರು ಕನ್ನ ಹಾಕುವಂತೆ